ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು 20ನೇ ಕ್ವಶನ್ ಇಂದ 20ನೇ ಕ್ವಶನ್ ತನಕ ತಗೊಂಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ. ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು 5, 9, 13 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ತಗೊಳ್ಳೋದಾದ್ರೆ 5, 9, 13 ಹಾಗೆಯೇ ಇಲ್ಲಿ ಮೊತ್ತವನ್ನು ನಾವು ತಗೊಂಡಾಗ ಈ ಸೂತ್ರಕ್ಕೆ ನಾವು ತಗೋಬೇಕು. Sn = n/2 × 2a + n - 1 × d. ಇಲ್ಲಿ ಎ ಪದವನ್ನು ತಗೊಂಡ್ರೆ ಮೊದಲನೇ ಪದ 5, ಹಾಗೆಯೇ ಡಿ ಪದವನ್ನು ತಗೊಳ್ಳೋದಾದ್ರೆ d = a2 - a1 = a3 - a2 ಅಂದರೆ ಇದು a1 a2 a3. ಅಲ್ಲಿಗೆ 9 - 5 13 - 9 = 4. ಅಂದರೆ ಅಲ್ಲಿಗೆ ನಮಗೆ d = 4 ಬರ್ತಕ್ಕಂಥದ್ದು, a = 5, ಹಾಗೆಯೇ n ಪದ ಇರ್ತಕ್ಕಂಥದ್ದು 20. ಈ ಮೂರು ಬೆಲೆಗಳನ್ನು ನಾವು ಈ ಸೂತ್ರಕ್ಕೆ ಹಾಕೋಣ. S20 = 20/2 2 × a ಪದ ಪ್ಲಸ್ 20 - 1 × 4. ಅಲ್ಲಿಗೆ 2 1 2 10 × 2 5 10 19 × 4 = 10 10 ಪ್ಲಸ್ 19 4 36 3 10 4 1 4 ಪ್ಲಸ್ 3 76 ಆಯಿತು. 10 × 2 ಕೂಡಿದರೆ 86 ಆಯಿತು. ಅಲ್ಲಿಗೆ S20 = 86 ಅಂದರೆ 86 0. ಅಲ್ಲಿಗೆ ಪದಗಳ ಮೊತ್ತ 860 ಆಗಿರ್ತಕ್ಕಂಥದ್ದು. ಹಾಗೆಯೇ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತಕ್ಕೆ PA ಮತ್ತು PB ಎರಡೂ ಕೂಡ ಸ್ಪರ್ಶಕಗಳಾಗಿವೆ. ಹಾಗೆಯೇ PA ಅಳತೆ ಇರತಕ್ಕಂಥದ್ದು 4 ಸೆಂಟಿಮೀಟರ್ ಇದೆ ಮತ್ತು ಆಂಗಲ್ APO ಇದರ ಅಳತೆ ಇರತಕ್ಕಂಥದ್ದು 40 ಡಿಗ್ರಿ ಇದೆ. AOB ಅಂದರೆ ಈ ಕೋನದ ಅಳತೆ ಎಷ್ಟು ಅಂತ ಹೇಳಿ ಕೇಳಿದ್ದಾನೆ. ಮೊದಲನೇದಾಗಿ ಈ ಇರ್ತಕ್ಕಂಥದ್ದು ಅಂದರೆ ಈ ಭಾಗವನ್ನು ತ್ರಿಭುಜವನ್ನು ಮಾತ್ರ ನಾವು ತಗೊಳ್ಳೋಣ. OAPL ತ್ರಿಭುಜ OAPಯಲ್ಲಿ ಆಂಗಲ್ OAP = 90 ಡಿಗ್ರಿ. ಅಂದರೆ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವೆ ಬರ್ತಕ್ಕಂಥ ಕೋನ ಲಂಬ ಕೋನ ಆಗಿರುತ್ತೆ. ಹಾಗಾಗಿ ಇದು 90 ಡಿಗ್ರಿ ಕೋನವನ್ನು ಬರ್ತಕ್ಕಂಥದ್ದು. ಯಾವಾಗ ಬರುತ್ತಪ್ಪ ಅಂದರೆ ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವೆ ಇರ್ತಕ್ಕಂಥ ಕೋನಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ಆಂಗಲ್ AOP ಅಲ್ಲಿಗೆ ನಮಗೆ ಇದು 40 ಡಿಗ್ರಿ, ಇದು 90 ಡಿಗ್ರಿ. ನಾವು ಕಂಡುಹಿಡಿಯಬೇಕಾಗಿರ್ತಕ್ಕಂಥದ್ದು AOPಯಲ್ಲಿ ಮೊದಲು O ಕಂಡುಹಿಡ್ಕೊಂಡ್ರೆ ಅದರಷ್ಟೇ ಅಳತೆಯನ್ನು ಇದು ಕೂಡ ಹೊಂದಿರುತ್ತೆ. ಆಂಗಲ್ AOP = ಟೋಟಲ್ ಆಗಿ ಅಂದರೆ ಈ ತ್ರಿಭುಜದ ಅಳತೆಯನ್ನು ನಾವು ತಗೊಳ್ಳೋದಾದರೆ AOP ಇದು ನಮಗೆ 40 ಡಿಗ್ರಿ, ಇದು 90 ಡಿಗ್ರಿ. ಇಲ್ಲಿ ಕೋನವನ್ನು ಕಂಡುಹಿಡ್ಕೋಬೇಕು. ಆವಾಗ ತ್ರಿಭುಜದ ಒಟ್ಟು ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಆಗುತ್ತೆ? 180. 180 ಡಿಗ್ರಿ ಮೈನಸ್ 90 ಪ್ಲಸ್ 40 180 ಮೈನಸ್ ಎರಡನ್ನು ಸೇರಿಸಿದರೆ 130 ಆಂಗಲ್ AOP 50 ಡಿಗ್ರಿ ಆಯಿತು. ಅಲ್ಲಿಗೆ AOP ಕೋನ BOP ಕೋನ ಎರಡೂ ಕೂಡ ಒಂದೇ ಇರುತ್ತೆ. ಯಾಕೆಂದರೆ ಎರಡೂ ಕೂಡ ಸರ್ವಸಮ ತ್ರಿಭುಜಗಳು. ಆಂಗಲ್ AOP ಆಂಗಲ್ POP ಯಾಕೆಂದರೆ ತ್ರಿಭುಜ OAP ಕಾಂಗ್ರಿಯಷ್ಟು ತ್ರಿಭುಜ
ಬಿ ಪಿ ಆಗಿರೋದ್ರಿಂದ ಅಲ್ಲಿಗೆ therefore ಆಂಗಲ್ ಬಿ ಒ ಪಿ ಅಥವಾ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆಯಿತು 50 ಡಿಗ್ರಿ ಆಯಿತು. ಅಲ್ಲಿ ಎ ಒ ಪಿ ತಗೊಂಡ್ರೆ ಎ ಒ ಪಿ ಇಸ್ ಈಕ್ವಲ್ ಟು 50 ಪ್ಲಸ್ 50 ಆಂಗಲ್ ಎ ಒ ಪಿ ಇಸ್ ಈಕ್ವಲ್ ಟು 100 ಡಿಗ್ರಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂತು ಪಿ ಬಿ ಅಳತೆ ಅಂತ ಕೇಳ್ತಾರೆ. ಪಿ ಬಿ ಅಳತೆಯನ್ನು ತಗೊಂಡ್ರೆ ನಮಗೆ ಪ್ರಮೇಯದ ಪ್ರಕಾರ ಎ ಪಿ ಅಳತೆ 4 ಸೆಂಟಿಮೀಟರ್ ಇದೆ. ಆದಮೇಲೆ ಇದರ ಅಳತೆನೂ ಕೂಡ 4 ಸೆಂಟಿಮೀಟರ್ ಇರಬೇಕು. ಯಾಕೆಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮ ಆಗಿರ್ತಕ್ಕಂಥದ್ದು. ಎ ಪಿ ಇಸ್ ಈಕ್ವಲ್ ಟು ಪಿ ಬಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಅಲ್ಲಿಗೆ ಎ ಪಿ ಸ್ಪರ್ಶಕ ಇಸ್ ಈಕ್ವಲ್ ಟು ಬಿ ಪಿ ಸ್ಪರ್ಶಕ. ಇದು ಪ್ರಮೇಯದಿಂದ ನಮಗೆ ಬಂದಿರತಕ್ಕಂಥದ್ದು 4 ಸೆಂಟಿಮೀಟರ್ ಆಯಿತು. ಹಾಗೆಯೇ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ನಲ್ಲಿ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ 40 ಎಕ್ಸ್ ಟು ದಿ ಪವರ್ ಆಫ್ ವೈ ಝೆಡ್, ಅದರಲ್ಲಿ ಎಕ್ಸ್ ಬೆಲೆ, ವೈ ಬೆಲೆ ಮತ್ತು ಝೆಡ್ ಬೆಲೆಯನ್ನು ಕೇಳಿದ್ದಾರೆ. ಇಲ್ಲಿ ನಾವು 40ಅನ್ನು ಅಪವರ್ತನ ಕ್ರಮದಲ್ಲಿ ಬಿಡಿಸಿದಾಗ 2 2 2 10 2 5 5 1 ಇದು ಇಷ್ಟು ಕೂಡ ನಮಗೆ ಸಿಗ್ತಕ್ಕಂಥದ್ದು. ಅಂದರೆ ಆ ಬೆಲೆಯನ್ನು ನಾವು ತಗೊಂಡ್ರೆ ಬೆಲೆ ಬರ್ತಕ್ಕಂಥದ್ದು ಸಿಗ್ತಕ್ಕಂಥದ್ದು. ಈಗ 40ಅನ್ನು ನಾವು ಏನು ಮಾಡ್ಬೋದು ಅಂದರೆ 1 2 3 ಅಂದರೆ 2ರ ಘಾತ 3 ಇಂಟು 5 ಇಂಟು 5 ಇದನ್ನು ನಾವು ತಗೊಂಡ್ರೆ ಎಕ್ಸ್ ಟು ದಿ ಪವರ್ ಆಫ್ ವೈ ಇಂಟು ಝೆಡ್. ಅಲ್ಲಿಗೆ ಎಕ್ಸಿನ ಬೆಲೆ ನಮಗೆ ಏನು ಸಿಗುತ್ತೆ 2, ವೈನ ಬೆಲೆ ಏನು ಸಿಗುತ್ತೆ 3, ಝೆಡ್ನ ಬೆಲೆ ಏನು ಸಿಗುತ್ತೆ 5. ಇದು ನಮಗೆ ಬಂದಿರತಕ್ಕಂಥ ಬೆಲೆ. ನೆಕ್ಸ್ಟ್ ಕ್ವಶನ್ ತಗೋಣ. ಎ ಬೆಲೆ ಅಂದರೆ 1 ವೈ, ಬಿ 4 3, ಸಿ ಎಕ್ಸ್ 6, ಡಿ 3 5 ಇವು ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಸಮ. ಎ ಸಿ ಇಸ್ ಈಕ್ವಲ್ ಟು ಬಿ ಡಿ. ಅದರಿಂದ ಇದರ ಮಧ್ಯ ಬಿಂದುನೂ ಕೂಡ ನಮಗೆ ಈ ಕಡೆ ಭಾಗ ಇರ್ಬೋದು, ಈ ಭಾಗ ಎರಡೂ ಕೂಡ ಮಧ್ಯ ಬಿಂದುಗಳು ಸಮ ಇರುತ್ತೆ. ಎ ಸಿಯ ಮಧ್ಯ ಬಿಂದು is equal to ಬಿ ಡಿಯ ಮಧ್ಯ ಬಿಂದು. ಎರಡೂ ಕೂಡ ಒಂದು ಬಿಂದುವಿನಲ್ಲಿ ಛೇದಿಸ್ತಕ್ಕಂಥದ್ದು. ಹಾಗಾಗಿ ನಮಗೆ ಇಲ್ಲಿರ್ತಕ್ಕಂಥದ್ದು ಯಾವುದು ಎ ಸಿಯಲ್ಲಿರ್ತಕ್ಕಂಥ ಬೆಲೆಗಳು, ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು, ಬಿ ಡಿಯ ನಿರ್ದೇಶಾಂಕಗಳು ಎರಡನ್ನೂ ಕೂಡ ನಾವು ತಗೋಣ. ಅಲ್ಲಿಗೆ ಏನು ಬರುತ್ತೆ ನಮಗೆ x2 ಪ್ಲಸ್ x1 ಬೈ 2 y2 ಪ್ಲಸ್ y1 ಬೈ 2. ಇದು ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿತಕ್ಕಂಥದ್ದು. ಎ ಸಿದು ಮತ್ತು ಬಿ ಡಿ ಅವೆರಡನ್ನು ತಗೋಣ. ಇಲ್ಲಿ ಇದರಲ್ಲಿ ತಗೊಳ್ಬೇಕಾದ್ರೆ ಬೆಲೆಯನ್ನು x1 ಹಾಗೆಯೇ ಇದು x2 ಇದು y1 y2 ಅದೇ ರೀತಿಯಾಗಿ x1 x2 y1 y2 ಬೆಲೆಗಳನ್ನು ತಗೋಣ. ಮೊದಲನೇದು x2 ಪ್ಲಸ್ x1 ಅಂತಂದು ಹೇಳಿದರೆ x ಪ್ಲಸ್ 1 ಬೈ 2 ಹಾಗೆಯೇ 6 ಪ್ಲಸ್ y ಬೈ 2 ಇಸ್ ಈಕ್ವಲ್ ಟು ಈ ಕಡೆ ಭಾಗದಲ್ಲಿ 4 ಪ್ಲಸ್ 3 ಬೈ 2 ಹಾಗೆಯೇ 3 ಪ್ಲಸ್ 5 ಡಿವೈಡ್ ಬೈ 2. ಎರಡನ್ನೂ ಕೂಡ ಹೋಲಿಕೆ ಮಾಡಿಕೊಳ್ಳೋಣ. ಎಕ್ಸ್ ಪ್ಲಸ್ 1 ಬೈ 2 6 ಪ್ಲಸ್ ವೈ ಬೈ 2 ಇಸ್ ಈಕ್ವಲ್ ಟು 7 ಬೈ 2 8 ಬೈ 2. ಎಕ್ಸ್ ಬೆಲೆಗೆ ಎಕ್ಸ್, ವೈ ಬೆಲೆಗೆ ವೈ ತಗೋಣ. ಎಕ್ಸ್ ಪ್ಲಸ್ 1 ಬೈ 2
is equal to 7/2. 2 ಕ್ಯಾನ್ಸಲ್ ಆದರೆ x1 is equal to 7 ಆಯಿತು. x is equal to 1 ಈ ಕಡೆ ಬಂದರೆ 7 ಮೈನಸ್ 1 6 ಆಯಿತು. ಹಾಗೆಯೇ y ಬೆಲೆಯನ್ನು ತಗೊಂಡ್ರೆ 6 ಪ್ಲಸ್ y/2 8/2. 2 ಕ್ಯಾನ್ಸಲ್. 6 ಪ್ಲಸ್ y is equal to 8. y is equal to 6 ಈ ಕಡೆ ಬಂದರೆ ಅಲ್ಲಿಗೆ y ಬೆಲೆ 2. ಅಲ್ಲಿ ನಮ್ಮ ಬೆಲೆ x ಬೆಲೆ 6, y ಬೆಲೆ 2. ಇಷ್ಟು ಕೂಡ ಕ್ವಶನ್ಗಳನ್ನು ನಾನು ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ನೋಡೋಣ. ಹಾಗೆಯೇ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ